Hello students, welcome to RH Chemistry. So in today's coordination compounds KCET and NEET final pun 2021 series MCQs part 2 ಇದು. ಸೊ ಪಾರ್ಟ್ 1 ನಲ್ಲಿ ಎಕ್ಸಾಂಪ್ಲರ್ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಈ ಪಾರ್ಟ್ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಐಸೋಮೆರಿಸಮ್ ಇಂದ ಒಂದು ಕ್ವೆಶ್ಚನ್ಸ್ ಅನ್ನು ನಾನು ತಗೊಂಡಿಲ್ಲ, ಅದನ್ನು ನಾನು ಪಾರ್ಟ್ 3 ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇದು ಒಂದು ರೀತಿ ರೆಡ್ಯೂಸ್ ಸಿಲೆಬಸ್ಗೆ ಮಾತ್ರ ಸಂಬಂಧಪಟ್ಟಿರೋದನ್ನು ನಾನು ತೊಗೊಂಡಿದ್ದೀನಿ. ಸೊ ದಟ್ ಈಸ್ ಐಸೋಮೆರಿಸಮ್ ಅನ್ನು ಬಿಟ್ಟು ಉಳಿದಿರುವಂಥ ಕಾನ್ಸೆಪ್ಟನ್ನು ಕ್ವೆಶ್ಚನ್ಸನ್ನು ಇಲ್ಲಿ ಡಿಸ್ಕಸ್ ಮಾಡೋಣಂತೆ. ವೆರಿ ಇಂಪಾರ್ಟೆಂಟ್, ಒಂದಷ್ಟು ಎಕ್ಸೆಪ್ಷನ್ಸ್ಗಳನ್ನು ಕೂಡ ಇಲ್ಲಿ ಹೇಳ್ತೀನಿ, ಕರೆಕ್ಟಾಗಿ ಅದನ್ನು ಕೂಡ ಕೇಳಿಸ್ಕೊಳ್ಳಿ. ರೈಟ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ, ಸೊ ನೀವು ನನ್ನ ಚಾನಲ್ನ ಲಿಂಕ್ ಏನು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನಾನು, ಅಂದರೆ ಯಾವ್ಯಾವ ಒಂದು ಚಾಪ್ಟರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವೆಲ್ಲ ಲೈಕ್ ಆದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ನೋಡಿ. ಇನ್ ಕೇಸ್ ಆಫ್ ಟಿಟಾನಿಯಮ್ S2O6 3+ ion ದ ನೆಟ್ CFSE ವ್ಯಾಲ್ಯೂ ಈಸ್ ಅಂತ ಕೇಳಿದ್ದಾರೆ. ಸೊ ಒಂದು ಪಾಯಿಂಟ್ ಇದರಲ್ಲಿ ಫಸ್ಟ್ CFSE ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿಬಿಡ್ತೀನಿ. ಸೊ CFSE ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ರಿಮೆಂಬರ್ -0.4 n ಆಫ್ T2G ಪ್ಲಸ್ 0.6 n ಆಫ್ EG ಆರ್ಬಿಟಲ್ ಅಂತ ಹೇಳ್ತೀವಿ. ಅಂದರೆ T2Gದಲ್ಲಿ ಇರುವಂಥ ಎಲೆಕ್ಟ್ರಾನು EGದಲ್ಲಿ ಇರುವಂಥ ಎಲೆಕ್ಟ್ರಾನ್ ತಗೋತೀವಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಸೊ ಇದರ ಆಕ್ಸಿಡೇಷನ್ ಸ್ಟೇಟನ್ನು ಕ್ಯಾಲ್ಕುಲೇಟ್ ಮಾಡಿ. ಟಿಟಾನಿಯಮ್ 3+ ಅಂದರೆ ವಾಟರ್ ಈಸ್ ನ್ಯೂಟ್ರಲ್, ಹೆನ್ಸ್ ದ ಆಕ್ಸಿಡೇಷನ್ ಸ್ಟೇಟ್ ಇಸ್ +3. ಟಿಟಾನಿಯಮ್ +3 ಮೀನ್ಸ್ ರಿಮೆಂಬರ್ ದರ್ ಇಸ್ ಅ D1 ಸಿಸ್ಟಮ್, ಓನ್ಲಿ 1 ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್. ಆ ಎಲೆಕ್ಟ್ರಾನ್ ಎಲ್ಲಿರಬೇಕಾಯಿತು? ಆಟೋಮೆಟಿಕಲಿ T2Gದಲ್ಲೇ ಇರಬೇಕಾಯಿತು, ಇದರಲ್ಲಿ ನೋ ಎಲೆಕ್ಟ್ರಾನ್ ಅಂತಂದರೆ ದ ಆನ್ಸರ್ ಫಾರ್ ದಿಸ್ ಇಸ್ ರಿಮೆಂಬರ್ -0.4 ಡೆಲ್ಟಾ ನಾಟ್ ಅಂತ ಬರ್ತದೆ. ಯಾಕಂದರೆ ಇದರ ಯೂನಿಟ್ ಏನಂತ ಬರಿತೀವಿ ನಾವು? ಡೆಲ್ಟಾ ನಾಟ್ ಅಂತ ಬರಿತೀವಿ, ಹೌದಾ? ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. ರಿಮೆಂಬರ್ ದಟ್. ಎಸ್. ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ರೈಟ್. ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ನೋಡಿ, ಇಫ್ ಡೆಲ್ಟಾ ನಾಟ್ ಈಸ್ ಲೆಸ್ ದ್ಯಾನ್ P ಅಂತ ಕೇಳಿದ್ದಾರೆ, ಹೌದಾ? ಇಫ್ ಡೆಲ್ಟಾ ನಾಟ್ ಈಸ್ ಲೆಸ್ ದ್ಯಾನ್ P, ದೆನ್ ವಾಟ್ ಶುಡ್ ಬಿ ದಿ ಕಾನ್ಫಿಗರೇಷನ್ ಫಾರ್ D4 ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ರೈಟ್. ಸೊ ವಾಟ್ ಇಸ್ ದ ಕಾನ್ಫಿಗರೇಷನ್ ಆಫ್ D4 ಸಿಸ್ಟಮ್ ಅಂತ ಕೇಳಿರೋದಕ್ಕೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಡೆಲ್ಟಾ ನಾಟ್ ಲೆಸ್ ದ್ಯಾನ್ P ಅಂತಂದರೆ ಸ್ಟ್ರಾಂಗ್ ಲಿಗ್ಯಾಂಡು ವೀಕ್ ಲಿಗ್ಯಾಂಡು ಅಂತ ಫಸ್ಟ್ ನೋಡ್ಬೇಕು ನಾವು, ಹೌದಾ? ಸ್ಟ್ರಾಂಗ್ ಲಿಗ್ಯಾಂಡು ವೀಕ್ ಲಿಗ್ಯಾಂಡು ಅಂತ ಕ್ರಾಸ್ ಚೆಕ್ ಮಾಡಿದರೆ ಇಲ್ಲಿ ಡೆಲ್ಟಾ ನಾಟ್ ಕಡಿಮೆ ಇದೆ. ಡೆಲ್ಟಾ ನಾಟ್ ಕಡಿಮೆ ಇದೆ ಅಂತಂದ್ರೆ ಏನು? ಈ ರೀತಿ ಏನು ಇದು ಈ ರೀತಿ ಡಿವೈಡ್ ಆಗ್ತದೆ, ಇದರ ಡಿಫರೆನ್ಸ್ ಕಡಿಮೆ ಇದೆ. ದಿಸ್ ಡಿಫರೆನ್ಸ್ ಈಸ್ ಲೆಸ್ ಮೀನ್ಸ್ ರಿಮೆಂಬರ್ ದಿಸ್ ಶುಡ್ ಬಿ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಅಂತ ಅರ್ಥ, ಹೌದಾ? ಈ ಡಿಫ್ರೆನ್ಸ್ ಕಡಿಮೆ ಇದೆ ಅಂತಂದರೆ ದಿಸ್ ಶುಡ್ ಬಿ ವೀಕ್ ಲಿಗ್ಯಾಂಡ್ ಅಂತ ಅರ್ಥ. ಸೊ ವೀಕ್ ಲಿಗ್ಯಾಂಡ್ ಇದೆ ಅಂತಂದರೆ ಕಾನ್ಫಿಗರೇಷನ್ ಏನಾಗ್ತದೆ D4 ಸಿಸ್ಟಮಿಗೆ? ಸೊ ಹಿಯರ್ 1 2 3, ಹಿಯರ್ 1 2. ಸೊ 1 2 3, ಫೋರ್ತ್ ಒನ್ ವಿಲ್ ಗೋ ಟು ದ EG ಲೆವೆಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 2. ರಿಮೆಂಬರ್ ದ್ಯಾಟ್. ಸೊ ಇದನ್ನು ಓದೋದಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ ಆಲ್ರೆಡಿ, ನನ್ನ ಕಮ್ಯುನಿಟಿ ಟ್ಯಾಬಲ್ಲೂ ಕೂಡ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಗೋ ಥ್ರೂ ದಟ್ ಸಿನಾಪ್ಸಿಸ್ ಪಾರ್ಟ್, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ರಿಮೆಂಬರ್ ದ್ಯಾಟ್. ಥರ್ಡ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಇನ್ಕರೆಕ್ಟ್. ಗ್ರೇಟರ್ ದ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಆಫ್ ಅ ಕಾಂಪ್ಲೆಕ್ಸ್ ion, greater the stability, definitely it is correct, true. Greater the charge on the complex metal ion, greater is the stability, definitely it is also correct. Greater is the basic character of the ligand, greater is the stability of the complex. Basic character ಅಂತಂದರೆ ಲೆವಿಸ್ ಬೇಸಿಕ್ ನೇಚರ್ನ ಹೇಳ್ತಾ ಇದ್ದೀವಿ. ಲೆವಿಸ್ ಬೇಸಿಕ್ ನೇಚರ್ ಅಂತಂದರೆ ಲಿಗ್ಯಾಂಡ್ ಸ್ಟ್ರೆಂತ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ಡೆಫಿನೆಟ್ಲಿ ಇಟ್ ಈಸ್ ಆಲ್ಸೋ ಟ್ರೂ. ಚೀಲೇಟ್ ಕಾಂಪ್ಲೆಕ್ಸಸ್ ಹ್ಯಾವ್ ಲೋ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ರಿಮೆಂಬರ್ ಚೀಲೇಟ್ ಕಾಂಪ್ಲೆಕ್ಸ್ ಅಂತಂದರೆ ರಿಂಗ್ ಫಾರ್ಮಿಂಗ್ ಕಾಂಪ್ಲೆಕ್ಸಸ್. ರಿಮೆಂಬರ್ ರಿಂಗ್ ಫಾರ್ಮಿಂಗ್ ಕಾಂಪ್ಲೆಕ್ಸಸ್ ವಿಲ್ ಹ್ಯಾವ್ ಮೋರ್ ಸ್ಟೆಬಿಲಿಟಿ. ಮೋರ್ ಸ್ಟೆಬಿಲಿಟಿ ಅಂತಂದರೆ, so in this particular case remember stability constant should be more, hence the answer for this question is fourth one, which is incorrect. Then the number of unpaired electron in D4 low spin octahedral complex. low spin ಅಂತಂದರೆ ಸ್ಟ್ರಾಂಗ್ ಲಿಗ್ಯಾಂಡು ವೀಕ್ ಲಿಗ್ಯಾಂಡು ಅಂತ ಫಸ್ಟ್ ನೋಡಬೇಕು. ಅದಕ್ಕೆ ನಾನು ಹೇಗೆ ನೆನ್ಪಿಟ್ಕೋಬೇಕಂತ ಹೇಳಿದ್ದೆ? ಸ್ಲೋ ಅಂತ ನೆನ್ಪಿಟ್ಕೊಳ್ಳಿ. ಲೋ ಸ್ಪಿನ್ ಎಸ್ ಅಂದರೆ ಸ್ಟ್ರಾಂಗ್ ಲಿಗ್ಯಾಂಡ್, ಎಸ್ ಅಂದರೆ ಸ್ಟ್ರಾಂಗ್ ಲಿಗ್ಯಾಂಡ್, ಲೋ ಸ್ಲೋ ಅಂತ ನೆನ್ಪಿಟ್ಕೊಬಿಡಿ. ಓಕೆ. ಸೊ D4 ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಅಂದರೆ D4 ಲೋ ಸ್ಪಿನ್ ಅಂತಂದರೆ ಸ್ಟ್ರಾಂಗ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್ ಅಂತಂದರೆ ಫಸ್ಟು T2G ಫಿಲ್ ಆಗ್ತದೆ, ಅದಾದಮೇಲೆ EG ಫಿಲ್ ಆಗಬೇಕು, ಹೌದಾ? D4 ಸಿಸ್ಟಮ್ ಅಂದರೆ 1 2 3 4 ಅಂತ ಫಿಲ್ ಮಾಡ್ತೀವಿ. ಯಾಕಂದರೆ ಸ್ಟ್ರಾಂಗ್ ಲಿಗ್ಯಾಂಡ್ ಕೆಳಗಡೆ ಫಸ್ಟ್ ಫಿಲ್ ಆಗಬೇಕು, ಅಂದರೆ ಉಳಿದಿದ್ದು ಎಷ್ಟು? ಲೋನ್ ಪೇರ್ 2 ಅನ್ಪೇರ್. ಸೊ ಅನ್ಪೇರ್ ಈಸ್ 2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೆಕೆಂಡ್ ಒನ್. ಫಿಫ್ತ್ ಒನ್ ನೋಡಿ, ವಿಚ್ ಆಫ್ ದ ಕಾಂಪ್ಲೆಕ್ಸಸ್ ವಿ ಹ್ಯಾವ್ ಹೈ ಸ್ಟೆಬಿಲಿಟಿ ಕಾನ್ಸ್ಟೆಂಟ್. ಹೈ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಅಂದ್ರೆ ಏನು? ಮೋರ್ ಸ್ಟೆಬಿಲಿಟಿ ಅಂತ ಮೀನಿಂಗು. ಸೊ ಮೋರ್ ಸ್ಟೆಬಿಲಿಟಿ ಅಂತ ಮೀನಿಂಗು.
ಹೌದಾ, ಮೋರ್ ಸ್ಟೆಬಿಲಿಟಿ ಅಂತ ಮೀನಿಂಗು. ಸೊ ಸ್ಟೆಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್, ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್, ರಿಮೆಂಬರ್ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್. ಸೊ ಇದರಲ್ಲಿ ಮೋರ್ ಸ್ಟ್ರೆಂತ್ ಲಿಗ್ಯಾಂಡ್ ಯಾವುದಿದೆ? ಸಿ, ಜನರಲಿ ಹೇಗೆ ನೆನ್ಪಿಟ್ಕೋಬೇಕು ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡನ್ನು? ಹ್ಯಾಲೋಜನ್ಸ್ ಆರ್ ವೀಕರ್ ಲಿಗ್ಯಾಂಡ್ ದ್ಯಾನ್ ಆಕ್ಸಿಜನ್ ಡೋನಾರ್, ದ್ಯಾನ್ ನೈಟ್ರೋಜನ್ ಡೋನಾರ್, ದ್ಯಾನ್ ಕಾರ್ಬನ್ ಡೋನಾರ್. ಅಂದರೆ ಇವೆರಡನ್ನು ಜನರಲಿ ನಾವು ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡ್ತೀವಿ, ಇವೆರಡನ್ನು ನಾವು ಜನರಲಿ ವೀಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ ಕಾರ್ಬನ್ ಡೋನಾರ್ ಯಾವುದಿದೆ? CN ಇದೆ. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಫೋರ್ತ್ ಒನ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಫೋರ್ತ್ ಒನ್. ಸಿಕ್ಸ್ತ್ ಒನ್ ನೋಡಿ, a coordination compound of, ಇದು ಇಂಪಾರ್ಟೆಂಟ್ ಟೈಪ್ ಇದು. The coordination compound of cobalt have molecular formula consisting of 5 ammonia molecule, 1 nitro group and 2 chlorine atom. ಇದು ಒಂದು ಮಾಲಿಕ್ಯುಲರ್ ಫಾರ್ಮುಲಾ, ಹೌದಾ? ಸೊ ಮುಂದೇನು? 1 mole of this compound produces 3 moles of ions ಅಂತ ಇದೆ. 3 moles of ion ಅಂತಂದರೆ ಟೋಟಲ್ ions are forming 3, right? Total ions which are forming is 3. Then another hint is AgNO3 when we add 2 moles of AgCl get precipitate. 2 moles of AgCl ಬರ್ತದ ಅಂತಂದ್ರೆ ಏನು? ಇದು ಹೊರಗಡೆ 2 Cl ಇರಬೇಕು. ರಿಮೆಂಬರ್, ಔಟ್ಸೈಡ್ ದ ಸ್ಪಿಯರ್ 2 Cl should be there. Outside the sphere 2 Cl should be there. Hence the answer for this question should be third one. Very simple, right? Then in this particular case, seventh one, ಬಹಳ ಇಂಪಾರ್ಟೆಂಟ್ ಇದು. ಸೊ ಹೈಬ್ರಿಡೈಸೇಷನ್ ಶೇಪ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ K3CO3 ಥ್ರೈಸ್ ಅಂತ ಇದೆ. ಸೊ ಇಲ್ಲಿ CO3 ಅಂತಂದರೆ ಕಾರ್ಬೋನೇಟೋ ಲಿಗ್ಯಾಂಡ್. ಇದು ಕಾರ್ಬೋನೇಟೋ ಲಿಗ್ಯಾಂಡ್ ಇಸ್ ಆಕ್ಸಿಜನ್ ಡೋನಾರ್. ಆಕ್ಸಿಜನ್ ಡೋನಾರ್ ಅಂತಂದರೆ ವೀಕ್ ಲಿಗ್ಯಾಂಡ್. ರಿಮೆಂಬರ್, ಆಕ್ಸಿಜನ್ ಡೋನಾರ್ ಅಂದರೆ ವೀಕ್ ಲಿಗ್ಯಾಂಡ್. ಸಿ, ಈ ರಿಲೇಷನ್ಶಿಪ್ ಗೊತ್ತಿರಬೇಕು. ಸೊ ಲಿಗ್ಯಾಂಡ್ ನೋಡಿದ ತಕ್ಷಣ ಯಾವ ಡೋನಾರ್ ಯಾವ ಸ್ಟ್ರೆಂತ್ ಅಂತ ಗೊತ್ತಾಗ್ಬಿಟ್ರೆ ಇಮ್ಮಿಡಿಯೇಟ್ಲಿ ನಿಮಗೆ ಆ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರ್ತದೆ. ಇಷ್ಟು ಗೊತ್ತಾದ್ಮೇಲೆ ಮುಂದಿನ ಶಾರ್ಟ್ಕಟ್ ಏನಂತಂದರೆ ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿ. ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ನೋಡಿ, X3 ಇದೆ, ಹೌದಾ? ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 3 ಪ್ಲಸ್ X, CO is 2 minus into 3 ಅಂದರೆ -6 = 0. X is equal to +3 ಬಂತು. ಅಂದರೆ ಕೋಬಾಲ್ಟ್ +3. ಕೋಬಾಲ್ಟ್ +3 ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಹೇಗೆ ನಾವು ಸ್ವಿಚ್ ಹಾಕಿದ ತಕ್ಷಣ ಕರೆಂಟ್ ಹೋಗ್ತದ, ಅಂದರೆ ಫ್ಯಾನ್ ಆನ್ ಆಗ್ತದ, ಲೈಟ್ ಆನ್ ಆಗ್ತದ, ಆ ರೀತಿ ನೀವು ಪರ್ಫೆಕ್ಟ್ ಆಗಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಹೇಗೆ? ಸೊ CO3+ ಅಂತಂದರೆ D6 ಸಿಸ್ಟಮ್ ಇಮ್ಮಿಡಿಯೇಟ್ ಆಗಿ ಬರಬೇಕು. D6 ಸಿಸ್ಟಮ್ ಅಂತಂದರೆ D6 ಸಿಸ್ಟಮ್ ಅಂತಂದರೆ ಇದನ್ನೆಲ್ಲ ತಲೆಯಲ್ಲೇ ಮಾಡಬೇಕು, ನಿಮ್ಗೆ ಗೊತ್ತಾಗಲಿ ಅಂತ ಮಾಡ್ತಾ ಇದ್ದೀನಿ. ಸೊ 1 2 3 4 5 6 D6 ಸಿಸ್ಟಮ್ ವೀಕ್ ಲಿಗ್ಯಾಂಡ್, ಹೌದಾ? ಆಕ್ಸಿಜನ್ ಡೋನರ್ ಅಂದರೆ ವೀಕ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ ಅಂದರೆ ಪೇರಿಂಗ್ ಆಗೋದಿಲ್ಲ ಅಂದರೆ ಹೈಬ್ರಿಡೈಸೇಷನ್ ಇಲ್ಲಿ ಕೋಆರ್ಡಿನೇಷನ್ ನಂಬರ್ 6 ಇರೋದಕ್ಕೆ. ಸೊ ಹೈಬ್ರಿಡೈಸೇಷನ್ ಬಿಕಮ್ sp3d2. sp3d2 4 ಅನ್ಪೇರ್ಡ್ ಇದೆ. 4 ಅನ್ಪೇರ್ಡ್ ಅಂತಂದರೆ 4.9 ಬರ್ತದೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಿದರೆ ಅದಕ್ಕೆ ಫಾರ್ಮುಲಾ ಏನು? μ = √n × n+2. ಗೊತ್ತಿದೆಯಾ? ಸೊ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಇಷ್ಟು ಆದಮೇಲೆ ಗೊತ್ತಿರಲಿ. ಸೊ n × n+2 ಆದಮೇಲೆ ಸಿ ಆಕ್ಟಾಹೆಡ್ರಲ್ 4.9 sp3d2. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸೆಕೆಂಡ್ ಒನ್. ದೆನ್ potassium ferricyanide is prepared using potassium cyanide, ferric cyanide. Potassium cyanide KCN reacts with ferric cyanide, Fe2CN thrice. Remember, so Fe2CN thrice ಅಂತ ಯೂಸ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ 3 KCN ಯೂಸ್ ಮಾಡ್ತೀವಿ. ಇದು ಪೊಟ್ಯಾಷಿಯಂ ಫೆರಿಸೈನೈಡ್ ಆಗ್ತದೆ. ಅಂದರೆ ಏನಾಗ್ತದೆ? K3FeCN6 ಆಗಿ ಫಾರ್ಮ್ ಆಗ್ತದೆ. ದಟ್ ವಿ ಕಾಲ್ ಇಟ್ ಆಸ್ ಫೆರಿಸೈನೈಡ್. Then now you can say question is only ion which is found in solution of potassium ferrocyanide. This when you dissolve in water, ಏನು ಬರ್ತದೆ ಇಲ್ಲಿ? 3K plus this complex FeCN6 3- ಬಂತು, ಹೌದಾ? ಅಂದರೆ ಅಯಾನ್ ಯಾವ್ದು ಇರ್ತದೆ ಹಾಗಾದರೆ? ಯಾವುದು ಓನ್ಲಿ ಅಯಾನ್ ವಿಚ್ ಇಸ್ ಪ್ರೆಸೆಂಟ್ ಔಟ್ ಆಫ್ ದೀಸ್ ಟು ಸಾಲ್ಟ್ಸ್ ವಿಚ್ ಇಸ್ ದ ಓನ್ಲಿ ಅಯಾನ್ ವಿಚ್ ಇಸ್ ಪ್ರೆಸೆಂಟ್? ಪೊಟ್ಯಾಷಿಯಮ್. ಸೊ ಪೊಟ್ಯಾಷಿಯಮ್ ಇಸ್ ದ ಓನ್ಲಿ ಒನ್. ದಿಸ್ ಇಸ್ ಕಾಂಪ್ಲೆಕ್ಸ್ ಅಯಾನ್, ಡಿಸೋಸಿಯೇಟ್ ಆಗುವುದಿಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3K plus potassium ion. ಸೊ ದ ಆನ್ಸರ್ ಇಸ್ A. ದೆನ್ lead poisoning in the body can be removed by, ಹೇಗೆ ರಿಮೂವ್ ಮಾಡೋದು ಹೇಗೆ? ವೆರಿ ಇಂಪಾರ್ಟೆಂಟ್, ರಿಮೆಂಬರ್ EDTA ಕನ್ಫರ್ಮ್, ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಫಿಕ್ಸ್ ಇಟ್ಕೊಂಡ್ಬಿಡಿ. ಸೊ lead poisoning is in A. That is 9th one. The answer is A. 10th one, in FeCO5 the FeC bond possess. Remember, this is
ಕಾರ್ಬೋನಿಲ್ ಕಂಪೌಂಡ್. ಅಂದರೆ ಇದನ್ನು ನಾವೇನಂತ ಕರಿತೀವಿ? ಮೆಟಲ್ ಕಾರ್ಬೋನಿಲ್ಸ್. ಹೌದಾ? ಸೊ ಮೆಟಲ್ ಕಾರ್ಬೋನಿಲ್ಸ್ ಹೇಗಿರ್ತದೆ? ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರ್ತದ. ಸೊ ಎಸ್, ಬ್ಯಾಕ್ ಬಾಂಡಿಂಗ್ ವಿಲ್ ಬಿ ದೇರ್. ಮೆಟಲ್ ಕಾರ್ಬೋನಿಲ್ಸ್ ಅಂದ ತಕ್ಷಣ ಏನು ನೆನಪಿರಬೇಕು? ಬ್ಯಾಕ್ ಬಾಂಡಿಂಗ್ ವಿಲ್ ಬಿ ದೇರ್. ಬಿಕಾಸ್ ಆಫ್ ದ ಬ್ಯಾಕ್ ಬಾಂಡಿಂಗ್ ರಿಮೆಂಬರ್ ದೆರ್ ವಿಲ್ ಬಿ ಸಿಗ್ಮಾ ಆ್ಯಂಡ್ ಪೈ ಕ್ಯಾರೆಕ್ಟರ್, ಬೋತ್ ಸಿಗ್ಮಾ ಆ್ಯಂಡ್ ಪೈ ಕ್ಯಾರೆಕ್ಟರ್. ನಾನು ಸಿನಾಪ್ಸಿಸ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದ ಲಿಂಕ್ ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಗೋ ಥ್ರೂ ದ್ಯಾಟ್. ಸೊ ಬಿ ಇಸ್ ದ ಆನ್ಸರ್. 11th ನೋಡಿ, for an octahedral complex which of the following d electron configuration will give you maximum CFSC ಅಂತ ಕೇಳಿದ್ದಾರೆ. ಮ್ಯಾಕ್ಸಿಮಮ್ CFSC ಯಾವುದರಲ್ಲಿ ಬರ್ತದೆ? ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ CFSC ಅಂತಂದರೆ ನಾವು ಚಾರ್ಜ್ ಸೈನನ್ನು ನೋಡೋದಿಲ್ಲ, ಅಂದರೆ ಮೈನಸ್ಸು ಪ್ಲಸ್ಸು ಅನ್ನೋದನ್ನು ನೋಡೋದಿಲ್ಲ. CFSCಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದೆ. ಸೊ -0.4 n of T2G ಪ್ಲಸ್ 0.6 E of EG, n of EG ಅಂತ ತಗೋತೀವಿ. ಹೌದಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದರೊಳಗೆ -0.4 ಹೈಯರ್ ಬರ್ಬೋದು, 0.6 ಹೈಯರ್ ಬರ್ಬೋದು. ಇಲ್ಲಿ ಪ್ಲಸ್ ಸೈನ್ ಮೈನಸ್ ಸೈನ್ಸ್ ಕನ್ಸಿಡರ್ ಮಾಡೋ ಹಂಗಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹೈ ಸ್ಪಿನ್ D6. ಹೈ ಸ್ಪಿನ್ ಅಂತಂದರೆ ವೀಕ್ ಲಿಗ್ಯಾಂಡ್, ಸ್ಲೋ ನೆನ್ಪಿಟ್ಕೊಳ್ಳಿ. ಲೋ ಸ್ಪಿನ್ ಅಂದರೆ ಸ್ಟ್ರಾಂಗ್ ಲಿಗ್ಯಾಂಡ್. ವೀಕ್ ಲಿಗ್ಯಾಂಡ್ಗೆ D6 ಸಿಸ್ಟಮ್ ಹೇಗೆ ಬರ್ತದೆ? ನಾ ಅಷ್ಟೇ ಇಲ್ಲಿ ಎಷ್ಟು ತೋರಿಸ್ತೀನಿ ನೋಡಿ. ಕೆಳಗಡೆ T2G, ಮೇಲ್ಗಡೆ EG, ಹೀಗಿದೆ. ಕೆಳಗಡೆ T2G, ಮೇಲ್ಗಡೆ EG. ನಾನು ಎಲೆಕ್ಟ್ರಾನ್ ತೋರಿಸ್ಬೇಕಾದ್ರೆ ಏನು ಮಾಡ್ತೀನಿ? T2Gದಲ್ಲಿ ಐ ವಿಲ್ ರೈಟ್ T2G EG ಅಂತ ಬರೆದಾಗ, ಸೊ D6 ಅಂದರೆ ಕೆಳಗಡೆ 3 ಫಿಲ್ ಆಗಿಬಿಡ್ತದೆ. ಸೊ T2G3, ಸೊ EG2 ಅಂದರೆ ಇನ್ನೊಂದು ಉಳಿತು. ಹೌದಾ? 6 ಅಂದರೆ, ಸೊ ಆ ಕಾನ್ಫಿಗರೇಷನ್ಸ್ T2G4 EG2. ಸೊ ಇದನ್ನು ಇದರಲ್ಲಿ ಫಾರ್ಮುಲಾದಲ್ಲಿ ಹಾಕಿ. -0.4 × 4 ಅಂದರೆ -1.6 ಬಂತು, ಪ್ಲಸ್ 0.6 × 2 ಅಂದರೆ ಪ್ಲಸ್ 1.2 ಬಂತು. ಆನ್ಸರ್ ಏನು ಬಂತು? -0.4 ಬಂತು. ಹೌದಾ? -0.4 ಬಂತು. ಸೊ -0.4 ಇದ್ರ ಮುಂದೆ ಬರ್ಕೊಂಡು ಬಿಡೋಣಂತೆ. -0.4. ಲೋ ಸ್ಪಿನ್ D5 ನೋಡಿ. D5 ಲೋ ಸ್ಪಿನ್ ಅಂದರೆ ಏನು? 1 2 3 4 5 ಎಲ್ಲ ಕೆಳಗಡೆ ಫಿಲ್ ಮಾಡ್ತೀವಿ. 5 ಇದೆ, 5 4 20 ಅಂದರೆ -2.0. ಸೊ -2.0 ಬಂತು. 0.6 ಅಂತೂ 0 ಬರ್ತದೆ. ಹೌದಾ? ಯಾಕಂದರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ. ಲೋ ಸ್ಪಿನ್ D4 ನೋಡಿ. ಲೋ ಸ್ಪಿನ್ D4 ಹೇಗೆ? 1 2 3 4 ಅಂದರೆ 4 ಬಂತು. 4 ಅಂದರೆ 4 4 16. ಸೊ -1.6 ಬಂತಿದ್ದು. ಹೈ ಸ್ಪಿನ್ D7 ಅಂದರೆ, ಸೊ 1 2 3 4 5 6 7 ಅಂದರೆ T2Gದಲ್ಲಿ 5, EGದಲ್ಲಿ 2. T2Gದಲ್ಲಿ 5 ಅಂದರೆ 5 4 20, -2.0 ಪ್ಲಸ್, ಸೊ ಹಿಯರ್ 2 ಮೈನಸ್ ಪ್ಲಸ್ 1.2. ದ ಆನ್ಸರ್ ಏನು ಬಂತು? -2.0 ಪ್ಲಸ್ 1.2 ಅಂತಂದರೆ 0.8 ಬಂತು. Now here it is 0.8 ಬಂತು. So don't calculate it like, remember, -0.4 plus 8 plus 0.8 ಅಂದರೆ 0.8 is higher ಅಂತ ತಂದ್ಕೊಳ್ತೊಳಕ್ಕೆ ಹೋಗಬೇಡಿ. So don't consider it like this. 0.8 is not higher. Here higher ಎಷ್ಟು? ಸೈನ್ ಬಿಟ್ಬಿಡಿ. ನೆಗೆಟಿವ್ ಪಾಸಿಟಿವ್ ಇಲ್ಲಿ ಸಂಬಂಧ ಇಲ್ಲ, ನೆಗೆಟಿವ್ ಬಿಟ್ಬಿಡಿ. So here the answer for this question is C, remember. So 11th one, the answer for this question is C, very important. -2.0 is highest, not 0.8. ಸೈನ್ ನೋಡಬೇಡಿ, ಸಿಂಬಲ್ ನೋಡಬೇಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ sp3d2 ಹೈಬ್ರಿಡೈಸೇಷನ್? sp3d2 ಹೈಬ್ರಿಡೈಸೇಷನ್ ಅಂತ ಕೇಳ್ತಾ ಇದ್ದಾರೆ ನೋಡಿ. NiF6 4- ಇದನ್ನು ನೋಡಬೇಡಿ. NiF6 4- ಅಂದರೆ Ni is +2. Ni is +2 ಅಂತಂದರೆ ಹೈಬ್ರಿಡೈಸೇಷನ್ ಇಸ್ ಲೈಕ್ ದಿಸ್. ಸೊ 1 2 3 4 5 6 7 8 D2 is left. ಸೊ F is weak ligand ಪೇರ್ ಆಗೋದಿಲ್ಲ ಅಂದರೆ sp3d2 ಬರ್ತದೆ ಮುಂದೆ. ಹೌದಾ? ಸೊ ಯಾಕಂದರೆ 6 is a coordination number. ಸೊ ದಿಸ್ ಈಸ್ ಕರೆಕ್ಟ್. ದೆನ್ ಇಲ್ಲಿ ಕೂಡ Cl is weak ligand. ಹೇಗೆ ನೋಡೋದು? ವೀಕ್ ಲಿಗ್ಯಾಂಡ್. Cl is halogen donor weak ligand ಹಿಯರ್ ಆಲ್ಸೋ. COH2O6 ನೋಡಿ. COH2O6, H2O is weak ligand. ಹೌದಾ? ವೀಕ್ ಲಿಗ್ಯಾಂಡ್. ಸೊ H2O, COH2O6. ಸೊ ದಿಸ್ ಇಸ್ ಆಲ್ಸೋ. ಸೊ ಆಲ್ ಆಫ್ ದಿಸ್ ಶುಡ್ ಬಿ ದ ಆನ್ಸರ್. ನಮಗಿಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇರಿಡಿಯಮ್ ಎಲ್ಲಿ ಬರ್ತದ ಅಂತಲೂ ಗೊತ್ತಿರೋದಿಲ್ಲ. ಹೌದಾ? ಇರಿಡಿಯಮ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಡೀತದೆ. ಸೊ ಕೋಬಾಲ್ಟ್ ನಿಕೆಲ್ ಗೊತ್ತಾಗ್ಬಿಟ್ರೆ ಸಾಕು, ಯಾಕಂದರೆ ಆಲ್ ಆಫ್ ದಿಸ್ ಇಸ್ ಆನ್ಸರ್ ಇದೆಯಲ್ಲ. ಸೊ ಡೋಂಟ್ ವರಿ. ದೆನ್ NiCN4 4- ಐಸೋಸ್ಟ್ರಕ್ಚರ್ಲ್ ವಿತ್, ಭಾಳ ಸಿಂಪಲ್ ಇದು. NiCN4 4- ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ. NiCN4 what you tell, this 2- what you tell, this is there for board exam. ಇದರ ಹೈಬ್ರಿಡೈಸೇಷನ್ ಅನ್ನು ಏನಂತ ಬರಿತೀವಿ ನಾವು? ಸೊ DSP2 ಅಂತ ಬರೆದು ಸ್ಕ್ವೇರ್ ಪ್ಲೇನ ಬರಿತೀವಿ. ಬಟ್
ಇಲ್ಲಿ ಕರೆಕ್ಟಾಗಿ ನೋಡಿ 4 ಮೈನಸ್ ಇದೆ ಅಂದರೆ ಇದರದ್ದು ಆಕ್ಸಿಡೇಷನ್ ಸ್ಟೇಟ್ ನಿಕೆಲ್ ಎಷ್ಟು ಬಂತು ಎಕ್ಸ್ -4 = -4 ಅಂದರೆ ಎಕ್ಸ್ = 0. ನಿಕೆಲ್ ಇಸ್ ಇನ್ 0 ಆಕ್ಸಿಡೇಷನ್ ಸ್ಟೇಟ್. 0 ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ಫಸ್ಟ್ ಎಲೆಕ್ಟ್ರಾನ್ ಫಿಲ್ ಮಾಡ್ತೀರಿ 1 2 3 4 5 6 7 8 4 ಎಷ್ಟು ಹಾಗೆ ಇರ್ತದೆ. ನೆಕ್ಸ್ಟು ಡಿ ತೊಗೋತಿರ್ಲಿ ಹೌದಾ 4D ತೊಗೋತೀರಿ 4D 4S 3D. ಸೊ ನಾವು SCN is ಸ್ಟ್ರಾಂಗ್ ಲಿಗ್ಯಾಂಡ್ ಪೇರ್ ಆಗ್ತದೆ. ಪೇರ್ ಹೇಗಾಗ್ತದೆ ಈ ಎಲೆಕ್ಟ್ರಾನ್ ಇಲ್ಲಿ ಪೇರ್ ಆಗ್ತದೆ, ಈ ಎಲೆಕ್ಟ್ರಾನ್ ಎರಡೂ ಬಂದು ಇಲ್ಲಿ ಪೇರ್ ಆಗ್ತದೆ, ಇಲ್ಲಿ ಪೇರ್ ಆಗ್ತದೆ ಅಂದರೆ ಏನು ಉಳಿತು ಎಸ್ ಉಳಿತಾ. ಸೊ ದ ಹೈಬ್ರಿಡೈಸೇಷನ್ ಇಸ್ ರಿಮೆಂಬರ್ ಇಲ್ಲಿ 4p ಒಂದಿರ್ತದೆ 4p. ಸೊ sp3d ಟು ಹೈಬ್ರಿಡೈಸೇಷನ್ ರಿಮೆಂಬರ್ sp3 ಸಾರಿ 4 ಇದೆಯಲ್ಲ ಇದು. ಸೊ 4 ಕರೆಕ್ಟ್. ಇಲ್ಲಿ ಡಿ ಬರೋದೇ ಇಲ್ಲ, ಸಾರಿ ಇಲ್ಲಿ ಡಿ ಬರೋದಿಲ್ಲ. ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ p3. ಇದು 4p sp3 ಅಂದರೆ ಸೊ ಟೆಟ್ರಾಹೈಡ್ರಲ್ ಕರೆಕ್ಟ್. sp3 ಅಂದರೆ ಟೆಟ್ರಾಹೈಡ್ರಲ್ ಗೊತ್ತಿರಲಿ. ಹಾಗಾದರೆ ಇದರಲ್ಲಿ ಟೆಟ್ರಾಹೈಡ್ರಲ್ ಯಾವುದು ನೋಡಿ SiO4 ಇಸ್ ಟೆಟ್ರಾಹೈಡ್ರಲ್. SiO4 ಟೆಟ್ರಾಹೈಡ್ರಲ್ ಇಮಿಡಿಯೇಟಾಗಿ ಹೇಗೆ ಹೇಳಿದ್ರಿ ಸರ್, ಯಾಕಂದರೆ ಕಾರ್ಬನ್ ಕೆಳಗಡೆ ಸಿಲಿಕಾನ್ ಬರ್ತದೆ, ಕಾರ್ಬನ್ F4 ಇಸ್ ಟೆಟ್ರಾಹೈಡ್ರಲ್ ಅಂದಮೇಲೆ ಸಿಲಿಕಾನ್ F4 ಕೂಡ ಟೆಟ್ರಾಹೈಡ್ರಲ್ ಬರಬೇಕು ಹೌದಾ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಸೊ ಬಿ ಇಸ್ ದ ಆನ್ಸರ್. ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಆಫ್ ದ ಫಾಲೋವಿಂಗ್ ಕಾಂಪ್ಲೆಕ್ಸ್ ಆರ್ ಇನ್ ದ ಗಿವನ್ ಆರ್ಡರ್. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಕೇಳ್ತಾ ಇದ್ದಾರೆ ಅಂದರೆ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬಿಡಿ. ಎನ್ ವ್ಯಾಲ್ಯೂ ನೋಡಿ NiCO4 CO ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್, Ni 0 ಆಕ್ಸಿಡೇಷನ್ ಸ್ಟೇಟ್. Ni 0 ಅಂದ್ರೆ ಸೇಮ್ ವೇ ಬರ್ತದೆ ಬಟ್ ಸ್ಟ್ರಾಂಗ್ ಲಿಗ್ಯಾಂಡ್ ಬರ್ತದೆ. CO ಇಸ್ ಆಲ್ಸೋ ಸ್ಟ್ರಾಂಗ್ ಲಿಗ್ಯಾಂಡ್ ಪೇರ್ ಆಗ್ತದೆ. ಸೊ ದರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. N = 0. N = 0 ಅಂತಂದ್ರೆ 1 ಶುಡ್ ಬಿ ಲೆಸ್. ಒನ್ ಶುಡ್ ಬಿ ಲೆಸ್ ಅಂದ್ರೆ ಆನ್ಸರ್ ಯಾವುದು. ಸೊ ಬಿ ಇಸ್ ದ ಆನ್ಸರ್. ಉಳಿದಿದ್ದು ನೋಡುವಂಥ ಅವಶ್ಯಕತೆಯೂ ಇಲ್ಲ. ಇಲ್ಲಿ ನಾನು ಹೇಳ್ತೀನಿ ಬಟ್ ಎಕ್ಸಾಮ್ದಲ್ಲಿ ಏನು ಮಾಡಬೇಕು ನೋಡೋ ಅವಶ್ಯಕತೆನೇ ಇಲ್ಲ. ರಿಮೆಂಬರ್ ಯು ಕ್ಯಾನ್ ಸೇವ್ ಯುವರ್ ಟೈಮ್ ಹಿಯರ್ ಬಿಕಾಸ್ ಸಿ ದ ಆಪ್ಷನ್ಸ್ ಇಮಿಡಿಯೇಟ್ಲಿ. ಆಪ್ಷನ್ದಲ್ಲಿ ಒಂದು ಕಡಿಮೆ ಇದೆ ಲೆಸ್. ಸೊ ಇಲ್ಲಿ ಲೆಸ್ ದ್ಯಾನ್ ಮೋರ್ ದ್ಯಾನ್ ಸೈನ್ ಸಿಂಬಾಲ್ ಕನ್ಫ್ಯೂಷನ್ ಇದ್ರೆ ಇದಿರ್ತದೆ ಆನ್ಸರು, ಬಟ್ ಇದು ಇಸ್ ನಾಟ್ ದ ಆನ್ಸರ್. ರಿಮೆಂಬರ್ 1 ಲೆಸ್ ದ್ಯಾನ್, ಇದು ಲೆಸ್ ದ್ಯಾನ್ ಸೈನ್ ಹೌದಾ. ಸೊ ಆನ್ಸರ್ ಶುಡ್ ಬಿ ಬಿ. ಹಾಗಾದರೆ 4 ಹೈಯೆಸ್ಟ್ ನೋಡೋಣ ಯಾಕೆ ಅಂತೇಳಿ. CO ನೋಡಿರಿ +3 ಆಕ್ಸಿಡೇಷನ್ ಸ್ಟೇಟ್ ವೀಕ್ ಲಿಗ್ಯಾಂಡ್ ಅಂದರೆ D6 ಸಿಸ್ಟಮ್. D6 ಅಂತಂದರೆ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೌದಾ. N = 4. So the answer is 4 highest. So like this remember here N = I think CO3+ ಅಂದರೆ ಸ್ಟ್ರಾಂಗ್ ಲಿಗ್ಯಾಂಡ್. ಸೊ 0 ಬರ್ತದೆ ಇಲ್ಲಿ. ಸಾರಿ CR ಇದೆ CR3+ ಅಂತಂದರೆ 3 ಬರ್ತದೆ. ಸೊ Mn ಅಂದರೆ ಇಲ್ಲಿ 1 2 ಬರ್ತದೆ ಇಲ್ಲಿ. Mn2+ ಇದೆ ಹೌದಾ. Mn2+ ಅಂದರೆ 2 ಪೇರ್ ಆಗ್ತದೆ, 1 ಅನ್ಪೇರ್ಡ್. ಸೊ N = 1 ಬರ್ತದೆ. ಸೊ 4 3 1 0 ದ ಆನ್ಸರ್ ಇಸ್ ಬಿ ಓನ್ಲಿ. ಐ ಪೇಜ್ ನೇಮ್ ನೋಡಿ COCl EN ಟ್ವೈಸ್ ನೋಡಿ NO2 ಇದೆ ಹೌದಾ. ನೈಟ್ರೋಜನ್ ಡೋನರ್ ಇದ್ದಾಗ ಒಂದು ನೈಟ್ರೋ ಅಂತಲೂ ಕರಿಬೋದು, ಆರ್ ಇಟ್ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ನೈಟ್ರೈಟೋ N. ರಿಮೆಂಬರ್ ನಾವು ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಕ್ಲೋರೈಡೋ ಫಸ್ಟ್, ದೆನ್ ಇಥಿಲಿನ್ ಡಯಾಮನ್ ಇದ್ದಾಗ ಬಿಸ್ ಯೂಸ್ ಮಾಡ್ತೀವಿ, ಇಥಿಲಿನ್ ಡಯಾಮನ್, ನೈಟ್ರೋ ಕೋಬಾಲ್ಟ್ 3 ಕ್ಲೋರೈಡ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ರಿಮೆಂಬರ್ ವಿಚ್ ಆರ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್ ಅಬೌಟ್ ದ ಕಾಂಪ್ಲೆಕ್ಸ್ CrNH36Cl3 is wrong. CrNH36Cl3 is wrong. So now you can see CrNH36 ಫಸ್ಟ್ ನೋಡ್ಕೊಂಡ್ಬಿಡಿ. ಪ್ಯಾರಾಮ್ಯಾಗ್ನೆಟಿಕೋ ಡಯಾಮ್ಯಾಗ್ನೆಟಿಕ್ ನೋಡೋದಕ್ಕೆ ಹೈಬ್ರಿಡೈಸೇಷನ್ ಬೇಕು ನಮಗೆ ಹೌದಾ. ಇಲ್ಲಿ ಕ್ರೋಮಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಏನು +3 ಇದೆ. ಸೊ +3 ಅಂತಂದ್ರೆ ಏನಾಗಿದೆ ಇಲ್ಲಿ ಆರ್ಬಿಟಲ್ಸು 1 2 3 4 5. ಸೊ +3 ಇದೆ, ಸಾರಿ +3 ಇದೆ ಅಂತ 3 ಎಲೆಕ್ಟ್ರಾನ್ ಓನ್ಲಿ 3 ಹೌದಾ. D3 ಸಿಸ್ಟಮ್ ಇದು. ಸೊ D3 ಸಿಸ್ಟಮ್. ಸೊ ನಾವು NS3 ಸ್ಟ್ರಾಂಗ್ ಲಿಗ್ಯಾಂಡ್ ಬಟ್ ಪೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ರಿಮೆಂಬರ್ ಪೇರ್ ಆಗುವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಆಲ್ರೆಡಿ ಇಲ್ಲಿ D2 ಅವೈಲೇಬಿಲಿಟಿ ಇದೆ. D2 ಅವೈಲೇಬಿಲಿಟಿ ಇದ್ದಾಗ D2 ತೊಗೊಂಡು sp3 ತೊಗೊಂಡು D2 sp3 ಹೇಗೆ ಬಿಡ್ತದೆ. ಸೊ D2 sp3 ಅಂತಂದ್ರೆ ರಿಮೆಂಬರ್ D2 sp3 ಇಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಸೊ N = 3 ಪ್ಯಾರಾಮ್ಯಾಗ್ನೆಟಿಸಮ್ ರೈಟ್. ಸೊ ಡೆಫಿನೆಟ್ಲಿ Cl ಔಟ್ಸೈಡ್ ಇದೆ ಅಂತಂದರೆ AgCl ಪ್ರೆಸಿಪಿಟೇಟ್ ಆಗ್ತದೆ. ಸೊ ಹೆನ್ಸ್ the wrong is outer orbital complex. B should be the answer. Very important, very simple. ಗೊತ್ತಿರಲಿ. Which one of the following is anionic complex? ನೋಡ್ತಾ ಹೋಗಿ. ಸೋಡಿಯಂ ಅರ್ಜೆಂಟೋ ಸಯೋನೈಡ್. ಸೊ ಬಹಳ ಸಿಂಪಲ್ ಇದು. ಸೋಡಿಯಂ ಹೊರಗೆ ಬರೀತೀರಿ ಫಸ್ಟು, ಅದಾದಮೇಲೆ ನೀವು ಇಲ್ಲಿ ಅರ್ಜೆಂಟೋ ಸಯನೈಡ್ ಬರೀತೀರಿ AgCN ಟ್ವೈಸ್ ಅಂತೇಳಿ. ಸೊ Na is ಪ್ಲಸ್, ದಿಸ್ ಈಸ್ ನೆಗೆಟಿವ್, ಅಂದರೆ ಆನಿಯಾನಿಕ್ ಕಾಂಪ್ಲೆಕ್ಸ್ ಇಸ್ A ಓನ್ಲಿ. ಬಿ ನೋಡಿ ಕ್ಯುಪ್ರಮೋನಿಯಂ ಸಲ್ಫೇಟ್ ಅಂದರೆ ಏನಾಗ್ತದೆ CuNH3 4 ಟೈಮ್ಸ್ ಸಲ್ಫೇಟ್ ಇದು ಬರ್ತದೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಇದು ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್. ಜಿಂಕ್ ಅಮೋನಿಯಂ ಸಲ್ಫೇಟ್ ಅಂತಂದರೆ ಸೊ ಜಿಂಕ್ ಅಮೋನಿಯಾ NH3 6 ಸಲ್ಫೇಟ್ SO4 ರಿಮೆಂಬರ್ ಪಾಸಿಟಿವ್ ರೈಟ್ ಕರೆಕ್ಟಾ.
ಹೆಕ್ಸಾಮೋನಿಯಂ ಪ್ಲಾಟಿನಮ್ ಕ್ಲೋರೈಡ್ ಅಂತಂದರೆ ಸೊ ಪ್ಲಾಟಿನಮ್ ಹೆಕ್ಸಾಮೋನಿಯಾ ಅಂದರೆ NH3 6 ಟೈಮ್ಸ್ ಪ್ಲಾಟಿನಮ್ ಕ್ಲೋರೈಡ್ ಅಂದರೆ ಹೊರಗಡೆ Cl ಆದರೆ ಕ್ಯಾಟಿಯಾನಿಕ್ ಕಾಂಪ್ಲೆಕ್ಸ್ ಇದು. ಆನಿಯಾನಿಕ್ ಯಾವುದು? ಆನ್ಸರ್ ಈಸ್ ಓನ್ಲಿ ಎ. ಇನ್ ದ ಕಂಪೌಂಡ್ ಲಿಥಿಯಂ ಟೆಟ್ರಾಹೈಡ್ರೈಡ್ ಅಲ್ಯೂಮಿನೇಟ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಂತ ಕರಿತೀವಿ. ಸೊ ಹೈಡ್ರೈಡ್ ಅಂತ ಇದ್ದರೆ ದ ಆನ್ಸರ್ ಶುಡ್ ಬಿ ಸಿ. H- is hydride, H is hydrogen, H+ is proton. Remember that. Now the number of ions in tetraamine copper 2 hydroxide formula ಬರೀರಿ. ಸೊ tetraamine copper 2 hydroxide, tetraamine NH3 4 times, right? copper Cu, outside the sphere hydroxide ಅಂತ ಇದೆ OH ಎಷ್ಟು ಅಂತ ನೋಡಿ. ಸೊ ಕಾಪರ್ 2 ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ಇಟ್ ಈಸ್ ನ್ಯೂಟ್ರಲ್, +2 ಬಂತಂದರೆ ಇಲ್ಲಿ ಏನು ಬೇಕು ನಮಗೆ? 2 ಬೇಕು ನ್ಯೂಟ್ರಲೈಸ್ ಮಾಡೋದಕ್ಕೆ. ಸೊ ಟೋಟಲ್ ಅಯಾನ್ಸ್ ಎಷ್ಟಾತೀಗ? ಇದನ್ನು ಡಿಸಾಲ್ವ್ ಇನ್ ವಾಟರ್. ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ವೆನ್ ಯು ಡಿಸಾಲ್ವ್ ಇನ್ ವಾಟರ್? ಯು ಆರ್ ಗೋಯಿಂಗ್ ಟು ಗೆಟ್ OH -2 ಅಂದರೆ 2 ಅಯಾನ್ಸ್. ಸೊ CuNH3 4 times -2 1 ion. So the answer, sorry, +2 1 ion. For the answer is 2 + 1 3. So the answer is C 3. Then ammonia forms complex ion CuNH3 4 times 2+ with copper ions in alkaline solution, ಅಂದರೆ basic solution, not in acidic solution. What is the correct reason for it? ಸೊ ಕರೆಕ್ಟಾಗಿ ನೀವು ಓದ್ತಾ ಹೋಗಿ, ಕಾಮನ್ ಸೆನ್ಸ್ ಇದ್ದಂತಹ ಸ್ಟೂಡೆಂಟ್ಸ್ಗೆ ಈಸಿಲಿ ಗೊತ್ತಾಗ್ಬಿಡ್ತದೆ. ABCD ಒಳಗೆ ನೋಡ್ತಾ ಹೋಗಿ. ಇನ್ ಅಸಿಡಿಕ್ ಸೊಲ್ಯೂಷನ್ ಪ್ರೋಟಾನ್ಸ್ ಕೋಆರ್ಡಿನೇಟ್ ವಿತ್ ಅಮೋನಿಯಾ ಮಾಲಿಕ್ಯೂಲ್, ಹೌದಾ? ಸೊ ಇದರೊಳಗೆ ಎಸಿಡಿಕ್ ಸೊಲ್ಯೂಷನ್ದಲ್ಲಿ ಪ್ರೋಟಾನ್ ಇರ್ತದೆ, H+ ಇರ್ತದೆ. ಇಲ್ಲಿ ಲಿಗ್ಯಾಂಡ್ ಯಾವುದನ್ನು ಯೂಸ್ ಮಾಡಿದ್ವಿ ನಾವು? NH3 ಯೂಸ್ ಮಾಡಿದ್ವಿ. ಇವೆರಡೂ ಸೇರಿ ಏನಾಗ್ಬಿಡ್ತದೆ? ಬಹಳ ಒಳ್ಳೆ ಫ್ರೆಂಡ್ಸ್ ಇವರು. ಸೊ NH4+ ಆಗಿಬಿಡ್ತು ಮೈ ಡಿಯರ್ ಸ್ಟೂಡೆಂಟ್ಸ್, ಹೌದಾ? NH4+ ಆದಮೇಲೆ ಇಟ್ ಈಸ್ ನಾಟ್ ಅವೈಲೇಬಲ್ ಫಾರ್ ಡೊನೇಷನ್. Hence the answer should be A. Hence that is the reason we should not prepare this in acidic medium. Then 21. Coordination number of central metal ionic complex determined by, what is coordination number? So bonds formed by ligands, ಹೌದಾ? Formed by ligands, ಕರೆಕ್ಟಾ? ರೈಟ್. ಸೊ ಬಾಂಡ್ ಫಾರ್ಮ್ ಬೈ ಲಿಗ್ಯಾಂಡ್ ಅಂದರೆ ಬಾಂಡ್ ಯಾವುದು? ಸಿಗ್ಮಾನೋ ಪೈಯೋ? ಸೊ ರಿಮೆಂಬರ್ ಸಿಗ್ಮಾ. ಪೈಯನ್ನು ಕನ್ಸಿಡರ್ ಮಾಡೋದಿಲ್ಲ, ಸಿಗ್ಮಾ. So the answer for this question is C. Remember 21. 22. The complex showing high spin only magnetic moment of 2.82. So very simple. 2.82 on the number of unpaired electron ಎಷ್ಟು? 2. ಯಾಕಂದರೆ ಫಸ್ಟ್ ಡಿಜಿಟ್ ಏನಿದೆ? ಅನ್ಪೇರ್ಡ್ ಎಲೆಕ್ಟ್ರಾನ್, ಹೌದಾ? ಸೊ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಎಲ್ಲಿ ಬರ್ತದೆ ನೋಡಿ. ಸೊ ಇಂಥ ಕಾಂಪ್ಲೆಕ್ಸ್ ಒಳಗೆ ಒಂದನ್ನು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಯಾವುದು ನಮ್ಮ ಬೋರ್ಡ್ ಎಕ್ಸಾಮಿಗೆ ಬಂದಿದೆ ಅದನ್ನು ಫಸ್ಟು ನೋಡ್ಕೊಳ್ಳಿ, ರೈಟ್? ಫಸ್ಟ್ ನೋಡ್ಕೊಳ್ಳಿ. ಯಾವುದು? NiCO4 ನೋಡಿ, ಇದು DsP2 ಸ್ಟ್ರಾಂಗ್ ಲಿಗ್ಯಾಂಡ್ ಅಂದರೆ ಪೇರ್ ಆಗಿಬಿಡ್ತದೆ. ಸೊ 0, N = 0. NiCl4 2- ಡೈರೆಕ್ಟಾಗಿ N = 2 ಬರಿಬೋದು. ಯಾಕೆ? ಬಿಕಾಸ್ Cl is weak ligand, Ni is 2+ ಆಕ್ಸಿಡೇಷನ್ ಸ್ಟೇಟ್, ಇಲ್ಲಿ ಪೇರ್ ಆಗೋದಿಲ್ಲ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಬಿ. ಸೊ ಇಮಿಡಿಯೇಟ್, ಯಾಕಂದರೆ ಇದು ಬೋರ್ಡ್ ಎಕ್ಸಾಮಲ್ಲಿ ಬಂದಿರ್ತದೆ, ಗೊತ್ತಿರಲಿ. ಬೋರ್ಡ್ ಎಕ್ಸಾಮ್, ಅದಕ್ಕೆ ಹೇಳಿದ್ದು ನಿಮ್ಮ ಬೋರ್ಡ್ ಎಕ್ಸಾಮ್ ಸ್ಟ್ರಾಂಗ್ ಇದ್ದರೆ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಲ್ ಬಿ ವೆರಿ ಈಸಿ. ರಿಮೆಂಬರ್ ದ್ಯಾಟ್. 23. Geometrical shapes of the complexes formed by Ni2+ with Cl-. Remember, Ni2+ with Cl-, Cn- H2O. Ni with Cl- ನೋಡಿ, Ni with Cl- ಮೇಲಿನೋದು ತೋರಿಸ್ತೀನಿ. Ni with Cl- ಅಂದರೆ ಯಾವಾಗಲೂ ರಿಮೆಂಬರ್ Cl is weak ligand, ಹೌದಾ? Ni2+ ಇದೆ, ವೀಕ್ ಲಿಗ್ಯಾಂಡ್ ಇದೆ ಅಂತಂದರೆ, ಸೊ ವೀಕ್ ಲಿಗ್ಯಾಂಡ್ ಇದೆ, Ni2+ ಇದೆ ನೋಡಿ ಇಲ್ಲಿ. Ni2+ ಇದೆ, ವೀಕ್ ಲಿಗ್ಯಾಂಡ್ ಇದೆ. Ni2+ ಅಂದರೆ 1 2 3 4 5 6 7 8. ಸೊ 2 ಅನ್ಪೇರ್ಡ್. ಸೊ ಇದು ಪೇರ್ ಆಗೋದಿಲ್ಲ. ಅವಾಗ ಏನಾಗ್ತದೆ? ಇದು sp3 ಆಗ್ತದೆ. ಯಾವುದರಲ್ಲಿ? Cl ಅಲ್ಲಿ. Cn ಇದ್ದಾಗ ಪೇರ್ ಆಗಿಬಿಡ್ತದೆ. ಇದು ಇಲ್ಲಿ ಪೇರ್ ಆಯಿತು ಅಂತ ಇಟ್ಕೊಳ್ಳಿ. ಪೇರ್ ಆದಮೇಲೆ ಇಲ್ಲಿ ಏನಾಗಬೇಕು? ಹಾಗಾದರೆ ಒಂದು D ಉಳಿತು, ಇಲ್ಲಿ DsP2 ಆಗಿಬಿಡ್ತದೆ. ಇವೆರಡೂ ಕೂಡ ನಮ್ಮ ಬೋರ್ಡ್ ಎಕ್ಸಾಮಿಗಿದೆ. H2O ಈಸ್ ವೀಕ್ ಲಿಗ್ಯಾಂಡ್, ಹೌದಾ? ವೀಕ್ ಲಿಗ್ಯಾಂಡ್ ಇದೆ, Ni2+ ಇದೆ. ಇಲ್ಲಿ ಪೇರ್ ಆಗೋದಿಲ್ಲ. ಪೇರ್ ಆಗಂದರೆ ವೀಕ್ ಲಿಗ್ಯಾಂಡ್ ಇದೆ. ಸೊ ಹೈಬ್ರಿಡೈಸೇಷನ್ ಈಸ್ sp3 D2 ತಗೊಳ್ತದೆ ಇದು. ಸೊ sp3 ಆದಾಗ ಆಕ್ಟಾಹೆಡ್ರಲ್, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಟೆಟ್ರಾಹೆಡ್ರಲ್, ಸ್ಕ್ವೇರ್ ಪ್ಲೇನರ್ ಆ್ಯಂಡ್ ಆಕ್ಟಾಹೆಡ್ರಲ್. 23rd ಕ್ವಶನ್ ಆನ್ಸರ್ ಇಸ್ ವಿತ್ Ni2+ with Cl. Ni2+ with Cl ಇಸ್ ಏನು ಬರ್ತದೆ? ಸೊ sp3 ಟೆಟ್ರಾಹೆಡ್ರಲ್, ಹೌದಾ? ಟೆಟ್ರಾಹೆಡ್ರಲ್. Cn ವಿತ್ ಸ್ಕ್ವೇರ್ ಪ್ಲೇನರ್ ಆ್ಯಂಡ್ ಆಕ್ಟಾಹೆಡ್ರಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 23B. ರೈಟ್. ದೆನ್ which among the following named as dibromo, bromido, bis, ethane 1,2-diamine, chromium 3 bromide?
ರೈಟ್. ಸೊ ಇಲ್ಲಿ ನೋಡಿ ಡೈಬ್ರೋಮೈಡು ಅಂತ ಇದೆ, Br2 ಎಲ್ಲಿದೆ ಅಂತ ನೋಡಿ, Br2 ಇದು ಮತ್ತು ಇದು, ಹೌದಾ. ಆದಮೇಲೆ ಹೊರಗಡೆ ಎರಡು ಕಡೆ Br ಇದೆ, ಪ್ರಾಬ್ಲಮೇ ಇಲ್ಲ. En ಟ್ವೈಸ್ ಇದೆ, ಬಿಸ್ ಅಂದರೆ En ಟ್ವೈಸ್ ಇದೆ, En ಟ್ವೈಸ್ ಅಂದರೆ ಆನ್ಸರ್ ಶುಡ್ ಬಿ ಬಿ 24th. ಲಾಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ನೋಡಿ. ಸೊ octahedral complex of the M3 plus of 4 monodentate ligands, wavelength is in the region red, green, yellow and blue. The increasing order of the wavelength, increasing order of the strength of the ligand ಕೇಳಿದ್ದಾರೆ. ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನರ್ಜಿ, ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್, ಹೌದಾ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಯಾಕಂದರೆ ಎನರ್ಜಿ ಮತ್ತು ವೇವ್ ಲೆಂತ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ನಮ್ಗೆ ಗೊತ್ತಿದೆ ಅದು. ಯಾಕಂದರೆ ಫಾರ್ಮುಲಾ ಏನಿದೆ, E=NhC/λ ಅಂತ ಹೇಳ್ತೀವಿ ನಾವು. ಲ್ಯಾಂಬ್ಡಾ ಮತ್ತು ಇ ಯಾವಾಗಲೂ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾದರೆ ಸ್ಟ್ರೆಂತ್ ಹೇಗೆ, ಲ್ಯಾಂಬ್ಡಾ ಕಡಿಮೆ ಇದ್ದರೆ ಸ್ಟ್ರೆಂತ್ ಜಾಸ್ತಿ ಇರ್ತದೆ, ಅದನ್ನು ನೋಡ್ಕೋತಾ ಹೋಗಿ. ಈಗ ನಮಗೇನು ಗೊತ್ತಿದೆ, ವಿಗ್ ಬಾಯರ್ದಲ್ಲಿ VIBGYOR, ಹೌದಾ. ಇಲ್ಲಿ ಲಿಗ್ಯಾಂಡ್ 1 ಯಾವುದು, ರೆಡ್, ಲಿಗ್ಯಾಂಡ್ 1 ಈಸ್ ರೆಡ್, ಲಿಗ್ಯಾಂಡ್ 2 ಈಸ್ ಗ್ರೀನ್, ಲಿಗ್ಯಾಂಡ್ 2 ಈಸ್ ಗ್ರೀನ್, ಲಿಗ್ಯಾಂಡ್ 3 ಈಸ್ ಯೆಲ್ಲೋ, ಲಿಗ್ಯಾಂಡ್ 3 ಈಸ್ ಯೆಲ್ಲೋ, ಲಿಗ್ಯಾಂಡ್ 4 ಈಸ್ ಬ್ಲೂ, ಲಿಗ್ಯಾಂಡ್ 4 ಈಸ್ ಬ್ಲೂ, ಹೀಗೆ ಬರ್ಕೊಂಡ್ಬಿಡಿ. ಸೊ ಈಗ ವೈಲೆಟ್ ಅಂದರೆ ಇದು ಟುವರ್ಡ್ಸ್ ಅಲ್ಟ್ರಾ ವೈಲೆಟ್. ಸೊ ಎನರ್ಜಿ ಈಸ್ ಮೋರ್, ವೇವ್ ಲೆಂತ್ ಈಸ್ ಲೆಸ್, ಹೌದಾ. ವೈಲೆಟ್ಟಿಗೆ, ರೆಡ್ಡಿಗೆ ಎನರ್ಜಿ ಈಸ್ ಲೆಸ್ ಬಟ್ ವೇವ್ ಲೆಂತ್ ಈಸ್ ಮೋರ್, ಹೌದಾ. ರೆಡ್ಡಿಗೆ ಇನ್ಫ್ರಾರೆಡ್ ಕಡೆ ಬರ್ತದೆ. ಸೊ ಅದಕ್ಕೆ ವೇವ್ ಲೆಂತ್ ಕಡಿಮೆ ಇದೆ, ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಜಾಸ್ತಿ ಆಗ್ತದೆ. ಅಂದರೆ ಯಾವುದು, 4 ಈಸ್ ಮೋರ್ ದ್ಯಾನ್ 2 ಮೋರ್ ದ್ಯಾನ್ 3 ಮೋರ್ ದ್ಯಾನ್ 1, 4 ಮೋರ್ ದ್ಯಾನ್ 2 ಮೋರ್ ದ್ಯಾನ್ 3 ಮೋರ್ ದ್ಯಾನ್ 1, ಎಲ್ಲಿದೆ ಆನ್ಸರು ಬಿ, ರೈಟ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್. ದೀಸ್ ಆರ್ ದ 25 ಕ್ವಶನ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ 25 ಕ್ವಶನ್ಸನ್ನು ತೊಗೊಂಡು ಮತ್ತೆ ಬರ್ತೀನಿ. ಸೊ ಆಲ್ರೆಡಿ ಎಕ್ಸಾಂಪ್ಲರ್ದಲ್ಲಿ ಆಲ್ಮೋಸ್ಟ್ 25 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಲೆಟ್ ಮಿ ಬಿಲೀವ್, ರಿಮೆಂಬರ್, ನೀವು ನನ್ನನ್ನು ನಂಬಿ. ನಾನು ಮಾಡ್ತಿರುವಂಥ ಸೀರೀಸಲ್ಲಿ ಮಿನಿಮಮ್ 50 ಅಥವಾ 40ರಿಂದ 50 ಕ್ವಶನ್ಸನ್ನು ಮಿನಿಮಮ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಕಾನ್ಸೆಪ್ಟ್ಸನ್ನು ತೊಗೊಂಡು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ಹೌ ಟು ಗೋ ಥ್ರೂ ಮೈ ಸಿನಾಪ್ಸಿಸ್ ಪಾರ್ಟ್. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.